ಮದರ್ಸ್ ಡೇ ಇವತ್ತು, ಅದಕ್ಕೂ ಒಂದು ಧನ್ಯವಾದನ ಅರ್ಪಿಸ್ತಾ ಮದರ್ಸ್ಗೆ ಎಲ್ರಿಗೂ. ಬಹಳ ಮುಖ್ಯವಾಗಿ ನಮ್ಮ ಆಶ್ರಮದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ. ಅದು ಆನಂದಗಿರಿ ಆನಂದಲಿಂಗೇಶ್ವರ ಟೆಂಪಲ್ಲು ಮತ್ತು ಗುಂಡು ಪುಣೇಶ್ವರ ದೇವಸ್ಥಾನ ಮತ್ತು ಲಯನ್ಸ್ ಕ್ಲಬ್ಬು ಮತ್ತು ಕೆಲವು ಹಾಸ್ಪಿಟಲ್ಗಳು ಎಲ್ಲರೂ ಸೇರಿ ಈ ಒಂದು ಹೆಲ್ತ್ ಕ್ಯಾಂಪನ್ನು ಮಾಡ್ತಿದ್ದಾರೆ. ಅದೆಲ್ಲರಿಗೂ ಬಹಳ ಖುಷಿಯಾಗಿದೆ. ಬೆಳಗ್ಗೆಯಿಂದ ಸುಮಾರು ಒಂದು 250 ಜನ ಬಂದು ಹೋಗ್ತಾ ಇದ್ದಾರೆ. ಅವರಿಗೆ ಒಂದೇ ನನ್ನ ಭಾಳ ಖುಷಿ, ಅವ್ರಿಗೇನು ಕಾಯಿಲೆ ಇದೆ ಅದನ್ನು ಚೆಕ್ ಮಾಡಿ ಪುನಃ ಅದಕ್ಕೆ ಈಗ ಅಕಸ್ಮಾತ್ ಆಪ್ರೇಷನ್ ಆಗಬೇಕಂದ್ರೆ ಉಚಿತವಾಗಿ ಎಲ್ಲವನ್ನೂ ಉಚಿತವಾಗಿ ಮಾಡೋ ಹಾಗೆ ಮತ್ತು ಕನ್ನಡಕ ಕೊಡಲಿಕ್ಕೆ ಆರ್ಗನೈಸ್ ಆಗಿದೆ. ಇದರಿಂದ ಏನಾಗುತ್ತೆ, ತುಂಬ ಜನ ಬರ್ತಾ ಇದ್ದಾರೆ. ಅಂದರೆ ನಮ್ಗೆ ಅನಿಸುತ್ತೆ ಎಷ್ಟು ಜನ ಇನ್ನೂ ಇದ್ದಾರೆ ಈ ರೀತಿ ಅವ್ಯವಸ್ಥೆಯಲ್ಲಿ ಇದ್ಕೊಂಡು ಅನಾರೋಗ್ಯದಲ್ಲಿ ತೊಡರ್ತಿದ್ದಾರಲ್ಲ ಅಂತ ಒಂದು ನೋವಿದೆ. ಆದರೆ ಇವತ್ತೊಂದು ದಿವಸ ಇದೊಂದು ಮಾಡಿದ್ದು ಭಾಳ ಒಳ್ಳೆಯದಾಯಿತು. ತುಂಬ ಜನ ಬಂದು ಖುಷಿ ಪಟ್ಕೊಂಡು ಹೋದರು. ಮತ್ತು ಅವರಿಗೆಲ್ಲರೂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಆಪ್ರೇಷನ್ ಆಗಬೇಕಂದ್ರೆ ನಾವು ಉಚಿತವಾಗಿ ಮಾಡಿಕೊಡ್ತೀವಿ ಅಂತ. ಇದರಿಂದ ಜನ ಭಾಳ ಜನ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಯಾರ್ಯಾರು ಇದು ಆರ್ಗನೈಸ್ ಮಾಡಿದರೋ ಅವ್ರಿಗೂ ಧನ್ಯವಾದ. ಮತ್ತು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡೋಗಲಿಕ್ಕೆ ಚೆಕಪ್ ಮಾಡಿಸ್ಕೊಳ್ತಿದ್ದಲ್ಲ ಅವ್ರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ನಾಗೇಶ್ವರ ವನ್ಸೆಯಿಂದ. ಇವತ್ತು ತಾಯಂದಿರ ದಿನಾಚರಣೆಯ ಮದರ್ ಡೇ, ತಾಯಂದಿರ ದಿನಾಚರಣೆ ಪ್ರಯುಕ್ತ ತಮಗೆಲ್ಲ ತಿಳಿದಿರೋ ಹಾಗೆ ಸುಮಂಗಲಿ ಸೇವಾಶ್ರಮದಲ್ಲಿ ಮಾತೃಶ್ರೀ ಅವರಿಗೆ ಪದ್ಮಶ್ರೀ ಬಿರುದು ಬಂದಿದೆ ಈ ವರ್ಷ. ಅದರ ಪ್ರಯುಕ್ತ ಸುಮಂಗಲಿ ಸೇವಾಶ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರನ ಆರ್ಗನೈಸ್ ಮಾಡಿದ್ದೀವಿ. ಇದಕ್ಕೆ ಸುಮಂಗಲಿ ಸೇವಾಶ್ರಮ ಮತ್ತು ಆನಂದ ಲಿಂಗೇಶ್ವರ ಟ್ರಸ್ಟು, ಗುಂಡುಮುನೇಶ್ವರ ದೇವಸ್ಥಾನ ಟ್ರಸ್ಟು ಮತ್ತು ಛತ್ರಪತಿ ಸೇವಾ ಫೌಂಡೇಶನ್ನು, ಲಯನ್ಸ್ ಕ್ಲಬ್ಬು, ಸಪ್ತಗಿರಿ ಹಾಸ್ಪಿಟ್ಲ್ ಅವರು, ಫೋರ್ಟಿಸ್ ಹಾಸ್ಪಿಟ್ಲ್ ಅವರು, ಆಸ್ಟರ್ ಹಾಸ್ಪಿಟ್ಲ್ ಅವರು ಮತ್ತು ರಾಜೀವ್ ಗಾಂಧಿ ಹಾಸ್ಪಿಟ್ಲ್ ಅವರು, ಎಲ್ಲ ಹಾಸ್ಪಿಟ್ಲ್ ನುರಿತ ವೈದ್ಯರ ತಂಡ ಬಂದಿದೆ. ಬೆಳಗ್ಗೆ 7:30 ಗಂಟೆಯಿಂದನೂ ನಿರಂತರವಾಗಿ ಸಾರ್ವಜನಿಕರಿಗೆ BP ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲ್ದು, ಕಣ್ಣು ಪರೀಕ್ಷೆದು, ECG ಮತ್ತು ENTದು, ಆರ್ಥೋದು ಎಲ್ಲ ರೀತಿಯಲ್ಲೂ ಪರೀಕ್ಷೆಗಳನ್ನ ನಡೀತಾ ಇದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಪ್ರಯೋಜನ ಪಡೀತಾ ಇದ್ದಾರೆ. ಅದೇ ಸಂತೋಷ. ಸಂಘಟಕರಿಗೆ ಬೇಕಾಗಿರೋದೇ ನಾವು ಕ್ಯಾಂಪ್ ಆರ್ಗನೈಸ್ ಮಾಡಿದ್ಮೇಲೆ ಅದನ್ನು ಸಕ್ಸಸ್ ಆಗಿ ನಡೆಸ್ಕೊಂಡು ಹೋಗುವಂಥದ್ದು ಅದನ್ನು ಮಾಡಿದ್ದಾರೆ. ಮತ್ತು ಸ್ಥಳೀಯವಾಗಿ ಮಂಜಣ್ಣ ಅವರಿದ್ದಾರೆ, ಮತ್ತು ಶ್ರೀನಿವಾಸ್ ಪಟೇಲ್ ಅವರು ಮತ್ತು ಎಲ್ಲರ ಸಹಕಾರ, ನಮ್ಮ ಜೊತೆಲಿರುವಂಥ ಎಲ್ಲ ಸ್ನೇಹಿತರ ಸಹಕಾರದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದು ಪ್ರತಿ ತಿಂಗಳು 2ನೇ ಭಾನುವಾರ ಕ್ಷೇತ್ರದ ವಿವಿಧ ಭಾಗಗಳಲ್ಲಿರುತ್ತೆ. ಮೊದಲನೇದು ನಾವು ಕಬೀರಾಶ್ರಮದಲ್ಲಿ ಮಾಡೋದು ಮಾರ್ಚ್ 10ನೇ ತಾರೀಕು, ಮಾರ್ಚ್ 12ಕ್ಕೆ ಬಂದಿತ್ತು 2ನೇ ಭಾನುವಾರ. ಸೊ ಇವಾಗ ಇಲ್ಲಿ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಸಂಜಯ್ ನಗರದಲ್ಲಿ ಜೂನ್ 14ಕ್ಕೆ ಬರುತ್ತೆ, ಅವತ್ತು ಕೂಡ ಇದೇ ಥರ ಶಿಬಿರಗಳು ಮಾಡ್ತೀವಿ. ಕ್ಷೇತ್ರದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಬಂದು ಇದನ್ನು ಉಪಯೋಗ ಪಡಿಬೇಕು ಅಂಥೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಹೇಳ್ತೀನಿ. ಮತ್ತು ಬಂದಂಥ ವೈದ್ಯರಿಗೆ ಮತ್ತು ಸುಮಂಗಲಿ ಸೇವಾಶ್ರಮದವರು ಜಾಗ ಕೊಟ್ಟಂಥವ್ರಿಗೆ, ಆ ತಾಯಿಗೆ, ಮಾತೃಶ್ರೀಯವರಿಗೆ ಎಲ್ಲರಿಗೂ ಈ ಮುಖಾಂತರ ಧನ್ಯವಾದ ಹೇಳ್ತೀನಿ. ನಮಸ್ಕಾರ, ಪ್ರಕಾಶ್ ರಾವ್ ಅಂಥೇಳಿ. ನನಗೆ ಹೆಮ್ಮೆಯಾದ ವಿಷಯ ಏನಂತ ಹೇಳಿದ್ರೆ, ನಮ್ಮ ಸುಮಂಗಲಿ ಆಶ್ರಮದಲ್ಲಿ ಉಚಿತವಾದ ಆರೋಗ್ಯ ತಪಾಸಣೆ ನಡೀತಿದೆ. ಸಾವಿರಾರು ಜನ ಬಂದು ಈ ಉಚಿತ ತಪಾಸಣೆಯಲ್ಲಿ ಪಾಲ್ಗೊಂಡು ಅವರ ಆರೋಗ್ಯ ಮತ್ತು ಅವರ ದೈಹಿಕವಾಗಿರೋ ಸಮಸ್ಯೆಗಳೆಲ್ಲ ತಿಳ್ಕೊಂಡು ಮತ್ತು ಆರೋಗ್ಯದ ಬಗ್ಗೆಯಲ್ಲಿ
ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಈ ಸುಮಂಗಲಿ ಆಶ್ರಮದಲ್ಲಿ ನಡೆಸೋದಕ್ಕೆ ಕಾರಣಕರ್ತರಾದ ಶ್ರೀ ಗುಂಡುಮುನೇಶ್ವರ ದೇವಸ್ಥಾನ ವತಿಯಿಂದ ಮತ್ತು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಸೇವಾ ಫೌಂಡೇಶನ್ ಮತ್ತು ಲಯನ್ಸ್ ಕ್ಲಬ್ ಅವರಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಲವಾರು ಕಡೆ ಈ ಕಾರ್ಯಕ್ರಮಗಳು ಭಾರಿ ವಿಜೃಂಭಣೆಯನ್ನು ಅದ್ಧೂರಿಯಾಗಿ ಎಲ್ಲ ಸ್ನೇಹಿತರು ಸೇವಕರೆಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮ ನೆರವೇರಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೂ ನಾನು ಪ್ರೇಕ್ಷಕನಾಗಿ ನೋಡಲಿಕ್ಕೆ ಈ ಸಮಾಜ ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡು ಮಾಡೋ ಉದ್ದೇಶದಿಂದ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಿ ನಡೆಯುವ ಕಾರ್ಯಕ್ರಮಕ್ಕೆ ನಾನು ಸಹಕಾರ ನೀಡ್ತೀನಿ.